ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್.ವಿ. ನಾನು ಮಿರರ್ ಮುಂದೆ ನಿಂತ್ಕೊಂಡು ಫಿಟ್ ಚೆಕ್ಕೋ ಮಿರರ್ ಚೆಕ್ಕೋ ಫೋನ್ ಚೆಕ್ಕೋ ಗೊತ್ತಿಲ್ಲ, ಯಾವ್ದೋ ಒಂದ್ ಚೆಕ್ ಮಾಡ್ಕೊಂಡು ಅಕ್ವೇರಿಯಂ ಅಲ್ಲಿ ಇದ್ದಿದ್ದ ಫಿಶ್ ಮಾತಾಡಿಸ್ಕೊಂಡು ಕ್ಲಾಸಿಗೆ ಟೈಮ್ ಆಗಿತ್ತು ಅಂತ ಕ್ಲಾಸಿಗೆ ಹೊರಟೆ. ಕ್ಲಾಸ್ ಎಲ್ಲಾ ಮುಗಿಸ್ಕೊಂಡು ಆಗ್ತಾನೆ ಲ್ಯಾಬ್ ಮುಗಿಸ್ಕೊಂಡು ಬಂದಿದ್ರಿಂದ ಕಣ್ಣಲ್ಲಿ ಹೊಸದಾಗ ಕನ್ನಡಕ ಇತ್ತು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನೀವೆಲ್ಲ ಇದೇನಪ್ಪ ಹೊಸದಾಗ ಹಾಕೊಂಡಿದ್ದಾಳೆ ಅನ್ಕೋಬೇಡಿ, ಲ್ಯಾಬಿಗೆ ಹೋಗ್ಬೇಕಾದ್ರೆ ಹಾಕೊಳ್ತೀನಿ. ಅದಾಗಿ ನಮ್ ಕಾಲೇಜಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಬುಕ್ ಎಕ್ಸಿಬಿಷನ್ ಸ್ಟಾರ್ಟ್ ಆಗಿತ್ತು. ಸ್ಟಾರ್ಟ್ ಆಗಿ 2-3 ಡೇಸ್ ಆಗಿತ್ತು, ಬಟ್ ನಾನ್ ಹೋಗಿರ್ಲಿಲ್ಲ. ಸೊ ಇವತ್ ಟೈಮ್ ಆಗಿತ್ತು ಅಂತ ಹೋಗಕ್ಕೆ ಅಂತ ಬರ್ತಿದ್ದೆ. ನಾನು ಪಕ್ಕ ವಿಡಿಯೋ ಮಾಡ್ತಿರ್ತಾರೆ ಅಂತಾನೆ ಅನ್ಕೊಂಡು ಆಲ್ರೆಡಿ ರೆಡಿಯಾಗಿ ನಿಂತಿದ್ರು, ಮುಖ ತೋರಿಸ್ಬಾರ್ದು ಅಂತ. ಅದು ಸರಿ ಆಯ್ತು ಬನ್ನಿ ಹೋಗೋಣ ಬುಕ್ಸ್ ನೋಡೋಣ ಅಂತ ಒಳಗ್ ಹೋದ್ವಿ. ಈ ಒಳಗಡೆ ಹೋಗಿ ನೋಡಿದ್ರೆ ಯಾವ ಬುಕ್ಸ್ ಬೇಕು ನಿಮಗೆ ಪ್ರತಿ ಒಂದ್ ಬುಕ್ಸು ಇತ್ತು ಆಯ್ತಾ. ಲಿಟ್ರೇಚರ್ ಇಂದ, ಸೈನ್ಸ್ ಇಂದ, ಚಿಕ್ಕ ಮಕ್ಳಿಗೆ ಬೇಕಾಗಿದ್ದ ಪೇಂಟಿಂಗ್ ಬುಕ್ಸ್ ಪ್ರತಿ ಒಂದ್ ಬುಕ್ಸ್ ಇತ್ತು. ಹಾಗೆ ಆ ಬುಕ್ಸ್ ನೋಡ್ಕೊಂಡು ಅಲ್ಲಿ ಪೂರ್ತಿ ಬುಕ್ಸ್ ಓದಕ್ಕಾಗಲ್ಲ ಅಂತ ಹೇಗೋ ಗೊತ್ತಿತ್ತು, ತಗೊಳಕ್ ದುಡ್ಡು ಇರ್ಲಿಲ್ಲ. ಹಾಗೆ ನೋಡ್ಕೊಂಡು ನನಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಗೊತ್ತಾ, ಡೈಮಂಡ್ ಬುಕ್ ಆಫ್ ರೆಕಾರ್ಡ್ ಮಾಡಿರೋ ಪ್ರತಿಭೆ, ಆ ಹುಡ್ಗಿ ಸಿಕ್ಕಿ ಅವ್ರ ಜೊತೆ ಮಾತಾಡ್ಕೊಂಡು, ಹಾಗೆ ನಮ್ ಕ್ಲಾಸ್ ಬಾಯ್ಸ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ಸ್ಕೊಂಡು ಅವ್ರು ನನ್ನ ನೋಡಿದ ತಕ್ಷಣ ವ್ಲಾಗ್ ಮಾಡಲ್ವಾ, ವ್ಲಾಗ್ ಮಾಡ, ಒಂದ್ ಕಂಟೆಂಟ್ ಇದೆಯಲ್ಲ ಅಂತ ಹೇಳಿ ಅವ್ರು ನನಗೆ ಸಪೋರ್ಟ್ ಮಾಡಿ ವ್ಲಾಗ್ ಮಾಡ್ಸಿದ್ರು. ಅದಾಗಿ ನನಗ್ ಮೇನ್ ಇವತ್ತೆಂತ ಖುಷಿ ಆಯ್ತು ಅಂತಂದ್ರೆ, ನಾನ್ ಆ ಬುಕ್ಸ್ ಎಲ್ಲಾ ನೋಡಿ ವಾಪಸ್ ವಿಡಿಯೋ ಎಲ್ಲಾ ಮಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ನಮ್ ಕಾಲೇಜಲ್ಲಿ ಇರೋ ಜೂನಿಯರ್ಸ್ ಅನ್ಸುತ್ತೆ ನನ್ನ ನೋಡಿದ ತಕ್ಷಣ ಇವ್ರಲ್ವಾ ಬ್ಲಾಗರ್ ಅಂತ ಹೇಳಿದ್ರು. ಆ ವರ್ಡ್ ಕೇಳಿ ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು. ಯಾರಾದ್ರೂ ಒಬ್ರಿಗಾದ್ರೂ ಸ್ವಲ್ಪ ಆದ್ರೂ ಗೊತ್ತಾಗಿದ್ದೀನಲ್ಲ ಅಂತ ಖುಷಿ ಪಟ್ಟು ಹೀಗೆ ಮುಂದೆ ಬರ್ತಿರ್ಬೇಕಾದ್ರೆ ನಂದು ಇನ್ನೊಂದು ರೂಮ್ ಮೇಟಿಗೆ ಅಲ್ಲೇ ಕಾಣಿಸಿದ್ರು. ಅವ್ರನ್ನೂ ಕರ್ಕೊಂಡು ಹಾಸ್ಟೆಲಿಗೆ ಬರ್ತಿದ್ವಿ. ಪಾಪ ಅವರಿಗೆ ಮಧ್ಯಾಹ್ನ ಮೇಲೆ ಎಕ್ಸಾಮ್ ಇತ್ತು, ಆದ್ರೂ ನಾನ್ ಬಿಡದೆ ಫೋಟೋ ವಿಡಿಯೋ ಅನ್ಕೊಂಡು ಅವ್ರನ್ನೂ ಅಲ್ಲೇ ನಿಲ್ಲಿಸ್ಕೊಂಡು ಇನ್ನು ಟೈಮ್ ವೇಸ್ಟ್ ಮಾಡಿಸ್ತಿದ್ದೆ. ಹಾಗೆ ಅಲ್ಲಿಂದ ಬರ್ತಿರ್ಬೇಕಾದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ, ಅಲ್ಲಿ ನಮ್ ಕಣ್ಣಿಗೆ ಒಂದ್ ಹಾವು ಕಾಣಿಸ್ಬಿಡೋದು. ಆಕ್ಚುಲಿ ಕಣ್ಣಿಗೆ ಕಾಣಿಸಿಲ್ಲ, ಅದ್ ರೋಡಲ್ಲಿ ಹೋಗ್ತಿತ್ತು. ಒಬ್ರಿಗೆ ಗೊತ್ತಾಗಿ ಅವ್ರು ನಮ್ಗೆ ಹೇಳಿ ಆಮೇಲೆ ಸರಿ ಆಯ್ತು ಬನ್ನಿ ಯಾವ ಹಾವು ಅಂತ ಕೇಳ್ಕೊಂಡು ಏನ್ ಕಚ್ಚಿಲ್ಲಲ್ಲ ಈಗ ಅಂತ ಸಮಾಧಾನ ಮಾಡಿಸಿ ಸೀದಾ ಹಾಸ್ಟೆಲ್ ಕಡೆಗೆ ಬಂದ್ವಿ. ಇದಾಗಿತ್ತು ಈ ಪುಟ್ಟ ವ್ಲಾಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ವ್ಲಾಗ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ ಎನ್.ವಿ.